ಎಲ್ಲ ಭಾಷಣ ಮಾಡಕ್ಕೆ ಬಿಡ್ರಿ, ಅದು BRP ಹಿಂದ್ರಗಡೆ ಮಾಡೋಣತ್ತ. ಇನ್ನು ಮ್ಯಾಗ ನಮ್ಮದೇ 2028ಕ್ಕೆ ಕರ್ನಾಟಕದಾಗ ಭಗವಾರ್ ರಾಜ ಬರ್ತದೆ. ಎಲ್ಲರೂ ಕೂಡಿ ಭಗವಾನ್ ರಾಜ ತರ್ತಿರಲ್ಲೋ, ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತಿರಲ್ಲೋ. ಪಾಕಿಸ್ತಾನಕ್ಕೆ ಮೆಟ್ಟಲು ಹೊಡಿದಕ್ಕೇನು ಪೊಲೀಸರದ್ದು ಅಬ್ಜೆಕ್ಷನ್ ಇಲ್ಲಲ್ಲ. ಹಾಂ, ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡ್ಯಾವ್ರಿ, ಕರ್ನಾಟಕದಾಗ ಭೋಗ ಜಾಂಡ ಹಾರಿಸವ್ರೆ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿನ್ನೆ ಯಾರ್ಯಾರು ಏನೇನು ಮಾತಾಡ್ಯಾರಲ್ಲ, ಅವರಿಗೆ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು. ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ. ನನ್ನ ಮ್ಯಾಗ ಹೆಂಗೆ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ, ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ, ಅದು ಸ್ಟೇ ಆಗಿ ರಿಜೆಕ್ಟ್ ಆಯಿತು. ನಿನ್ನೆ ಏನೇನು ಹಲ್ಕ ಮಾತಾಡ್ಯಾರಲ್ಲ, ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್. ನೋಡಿ, ನಾವು ಬರೇ ನಮಗೇನಾರ ಮೈ ಬಿಟ್ಲಕ್ಕೆ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿಯೂ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭುರಾಜೆ ಅದಾರೆ. ನಾವು ಚಾವಾದೀವಿ, ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನು ಅಂಜಿಸ್ಲಾಕ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ, ನಾವು ಧೈರ್ಯವಾಗಿ ಮಾತನಾಡೋರೆ. ನನಗೆ ನೀವು ಏನು ಚಪ್ಪಲಿಲ್ಲೇ ನನ್ನ ಫೋಟೋ ಕೊಡದಿರಲ್ಲ, 28ರಾಗ ನಿಮ್ಮ ಸ್ವಂತ ಕೈಯಲ್ಲಿ ಚಪ್ಪಲಿ ಹೊಡಿಸುವಂಥ ಕಾಲ ಬರ್ತದೆ. ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಈ ದೇಶನಾಗ ಒಬ್ಬ ಗಂಡು ಗಲಿ ಅದಾನ, ನರೇಂದ್ರ ಮೋದಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೂಲವಾದಿ ಆಗೈತತ್, ಮೂಲವಾದಿ. ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗ್ಯಾನೋ ನಾಪತ್ತೆಗಾನ. ಈಗ ಅಂಥವ್ರಿಗೆ ಅಂಜು ಮಕ್ಕಳು ನಾವದೀವ, ನಾವು ಅಂಜೋದಿಲ್ಲ. ಎಲ್ಲರೂ ನಾನು ಅಂಜಿಸ್ಲಕ್ಕೆ ಬರಬೇಡ್ರಿ. ಏನು ನೀವು ಆ್ಯಕ್ಷನ್ ತಗೋರಿ, ನಿಮ್ಮ ಸರ್ಕಾರ ಐತಿ, ನಾವು ಎಲ್ಲದಕ್ಕೂ ತಯಾರಾಗೀವಿ. ಇವತ್ತು ವಿಜಯಪುರದ ಮೆರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕಂತ ನಮ್ಮ ಜನ ಕೊಡ್ತಾ ಇದ್ದಾರೆ. ನೀವು 1 ಲಕ್ಷ ಜನ ಕೂಡಿಸ್ತಿರತ್ತಿರಲ್ಲ, ನಾವು 10 ಲಕ್ಷ ಜನ ಬಿಜಾಪುರ ಹಾಕೊಂಡ್ರು ಬಗ ಜೆಂಡ ತೊಗೊಂಡು ಅಡ್ಡಾಡ್ತೀವಿ. ಯಾರು ಏನು ಮಾಡಂಗಿದ್ದೀರಿ ನೋಡ್ತೀವಿ ನಾವು. ಇನ್ನು ಮ್ಯಾಗ ಯಾವುದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ನೀವೆಲ್ಲರೂ ತಯಾರಾಗಿ ಬರೋಬ್ಬರಿ ಮಾಡೋದು. ಅವ್ರ ಕಾಟ ತೆಗಿತಿರಲ್ಲ. ಈ ದೇಶದ ಅನ್ನ ತಿತ್ತಿರಂದ್ರೆ ಈ ದೇಶಕ್ಕೇ ಋಣ ಇರಬೇಕು, ಪಾಕಿಸ್ತಾನಕ್ಕಲ್ಲ. ಇಲ್ಲಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಈ ದೇಶದ ನನ್ನ ನೀರ ಗಾಳಿ ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರು. ಹಾಕ್ರಿ, ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿ ಕೇಸ್ ಹಾಕ್ತೀರಾ? ಹಾಕ್ರಿ. ಐ ಆಮ್ ರೆಡಿ. ಈ ರೀತಿ ನಮ್ಮನ್ನೆಲ್ಲರೂ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಅಡ್ಡಾಡ್ಲಕತ್ತೇನೆ ನಾನು.
ಬೀದರ್ನಲ್ಲಿ ಅಡ್ಡಾಡಿದೆ, ಕಲಬುರಗಿ ಹೋಗಿದ್ದೆ, ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ, ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ. ಎಲ್ಲಿ ಹೋದ್ರೂ ಸಣ್ಣ ಹಳ್ಳಿ ಐತಂದ್ರೆ 1000ದಿಂದ 1200 ಸೇರ್ಲಾಕತ್ತಾರ ಮಂದಿ. ಇಲ್ಲಿ ಒಂದು ತಿಂಗಳಿಂದ ಒಬ್ಬರು ಮಾಡಿದ್ರು 25,000 ಮಂದಿ ಇದ್ರು ಅಂತ ಹೇಳಿದ್ರು. ಸ್ಟೇಜ್ ಮುಂದೆ ಮಂದಿನೇ ಇರಲಿಲ್ಲ. ನೋಡಿದ್ರಲ್ಲ ಹೆಂಗಾಗ್ಯಾವ ಕಾರ್ಯಕ್ರಮಗಳು. ಅದಕ್ಕೆ ಬಂಧುಗಳೇ, ಬಿಜಾಪುರದವ್ರು ಯಾರು ಅಂಜಬೇಡ್ರಿ. ನಾ ಇರುತ್ತನ ಏನು ಅನ್ಸತಕ್ಕದಲ್ಲ. ಎಲ್ಲ ನೀವು ಏನೇ ಸುಳ್ಳು ನಿಮಗೆ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗೆ ತರುವಂಥ ತಾಕತ್ತಿ ಯತ್ನಾಳ್ ಬಸವನಗೌಡಗೈತೆ. ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ, ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ. ನಾವು ಈ ದೇಶದ ಅನ್ನ ತಿಂದು ಬೇರೆ ದೇಶದ ತಾಯಿಗಂಟ ಅಲ್ಲ. ಅದಕ್ಕೆ ನಾವು ಮಹಾತ್ಮ ಬಸವೇಶ್ವರರು ನಮ್ಮವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮವ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ನಮ್ಮವ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ನಮ್ಮವ್ರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮವ್ರೆ. ಮುಂದೊಬ್ಬರು ಬರೋರು ಅದಾರ. ಯಾರು? ಸಾಕು. ಯಾರಿಗೆ ಹೋಗಿ ಮುಟ್ತಿಲ್ಲ. ಅದಕ್ಕೆ ಯಾರು ಏನೋ ಅಂಜಬೇಡ್ರಿ. ಚಾಮರಾಜನಗರನಿಂದ ಹಿಡಿದು ಬಿದರ್ ತನ ಈ ಸಲ ಹಮ್ ಭಗವಾ ಜೆಂಡಾ ಫಹರಾಯೆಂಗೆ. ಒಬ್ಬರು 8 ಅಧಿಕಾರಿ ಹೇಳ್ತಿದ್ರತ್ತ. ಒಬ್ಬ MLA ಮನೆ ಹೋದಾಗ, ಯತ್ನಾಳು ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ, ಚಾಮರಾಜನಗರನಾಗೂ ಮೈಸೂರಿನಾಗೂ ಅವನ ಅಭಿಮಾನಿ ಅದಾರ. ಅವ ಬಂದು ಭಾಷಣ ಮಾಡಿದ್ರೆ ಒಂದು MLA 15ರಿಂದ 20 ಸಾವಿರ ಓಟ್ ಹೆಚ್ಚಾಗ್ತಾವ ಅಂತೇಳಿ ಒಬ್ರು 8 ಅಧಿಕಾರಿಗಳು ಹೇಳ್ತಿದ್ರು. ಅಂಥ ಶಕ್ತಿ ಇವತ್ತು ಎಲ್ಲಿ? ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಇಲ್ಲಿ ಬಂದಾಗ ಏನಿಲ್ಲ, ಒಬ್ಬ ಆಕಳ ಕಡಿಲಕತ್ತಿದ್ದ ಈ ಅಗಸಿ ಒಳಗೆ. ಅವನದೇನು ಕೈ ಕಡಿದದ್ದು ಉದಾಹರಣೆ ಇತ್ತು. ಶಿವಾಜಿ ಮಹಾರಾಜರದ್ದು ಬಿಜಾಪುರ ಇತಿಹಾಸ ಇದೆ. ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ, ಯಾರ್ದೋ ನಾ ಚಮಚಾಗಿರಿ ಮಾಡಿ ಬಾಸಿಸಮ್ ಮಾಡಿ ನಾನು MLA ಆಗಿಲ್ಲ. ನಾನು ಪ್ಯೂರ್ ಹಿಂದೂಗಳ ಓಟ್ ಮ್ಯಾಗ MLA ಆಗೀನಿ. ನನಗೆ ಯಾರ್ದು ನಾನು ಪ್ಯೂರ್ ಭಗವಾ ಜೆಂಡಾ ಮ್ಯಾಗ ಓಟ್ ಆಗೀನಿ. ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟ್ ನಾನು MLA ಆಗೀನಿ. ಬಂಧುಗಳೇ, ಇವತ್ತಿನಿಂದ ಯಾರು ಎಲ್ಲ ದಯವಿಟ್ಟು ಬಂಧುಗಳೇ, ಇವತ್ತು ದೇಶ ಭಾಳ ಗಂಡಾಂತರಿಕರ ಐತಿ. ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ. ನೀವೆಲ್ಲ ಫೇಸ್ಬುಕ್ನಾಗ, ಸೋಷಿಯಲ್ ಮೀಡಿಯಾದಾಗ ಯಾರ್ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ, ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿರಿ. ನಮಗೂ ಒಂದು ವಾಟ್ಸಪ್ನಾಗ ಕೊಟ್ಟು ಕಳಿಸ್ರಿ. ಪೊಲೀಸರ ಏನೋ ಅದ್ರ ಮ್ಯಾಗ ಆ್ಯಕ್ಷನ್ ತೊಗೊಲಿಲ್ಲ ಅಂದ್ರೆ ನಾವು ಹೆಂಗೆ ಅವ್ರಿಗೆ ಕೋರ್ಟಿನಿಂದ ಆ್ಯಕ್ಷನ್ ತಗೋಂಥ ಕೆಲಸ ಮಾಡಬೇಕು, ನಾವೆಲ್ಲ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಾದಂಥ ಜೈ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ನಲ್ಲಿ ಏನು ಮಹಾತ್ಮ ಬಸವೇಶ್ವರರ ಮೂರ್ತಿಯನ್ನು ಕೂರಿಸಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ ಬಂದಾರೆ. ನಾವೆಲ್ಲವ್ರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ. ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ. ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ನಾವು ಭಾಳ ಕೇಳ್ತೀವಿ ಅಂತೇಳಿ.
ನಮ್ಮ ಭಾಷಣ ದೇಶದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಮ್ದು ಆ್ಯಕ್ಷನ್ಗೆ ರಿಯಾಕ್ಷನ್ ಇರ್ತದೆ. ಅದಕ್ಕೆ ಭಾಳ ಮಂದಿ ಹೇಳ್ತಾರೆ ನನಗೆ, ನೀನೇ ಭಾಷಣ ಮಾಡ್ಯಾರ ಇಲೆಕ್ಷನ್ಗೆ ಬಾ ಅಂತೇಳಿ. ನೀವೇನು ಯಾರಿಗೆ ಹುಟ್ಟಿರಲ್ಲ, ಅವ್ರು ಕರೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ, ನಾವು ಬಂದು ನಿಂದ್ರಲಾಕ ತಯಾರದೀನಿ. ನಾ ಬರೀ ಭಗವತ್ ಜಂಡ ಇಟ್ಕೊಂಡು ಹೊಂಟಾದ್ರೆ ಇಡೀ ಕರ್ನಾಟಕದಲ್ಲಿ 224 ದೀಕ್ಷೆ ಸೀಟ್ ಬರ್ತಾವೆ. ಅದಕ್ಕೆ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಇವತ್ತೇನು ಸುಮ್ಮ ಏತೋ ಏಕ झलक है, ಪಿಕ್ಚರ್ ಬಾಕಿ ಹೈ. ನೀವೇನಾರ ಹಾರಾಡಿದ್ರಿ ನಿಮ್ಮ 10 ಪಟ್ಟು ಮಂದಿನ ಕೂಡಿಸ್ಲಿಕ್ಕಂದ್ರೆ ನಾ ಬಸನಗೌಡ ಪಾಟೀಲ್ ಯತ್ನಾಳನೇ ಅಲ್ಲ. ನೀವೆಲ್ಲ ಆಶೀರ್ವಾದದಿಂದ ಎಷ್ಟು ಗುಂಡಾಗಿರಿ ಮಾಡಿದ್ರೆ ಏನು ಮಾಡಿದ್ರು ಸಹಿತ ಬಿಜಾಪುರ ಜನ ನನಗೆ 2 ಇಲೆಕ್ಷನ್ ಹೆಂಗೆ ಆರಿಸ್ತಂದ್ರೆ ಭಾರಿ ಜವಾಬ್ದಾರಿ ರಿಸ್ಕ್ ತೊಗೊಂಡು ಏನು ನೀವು ಆರಿಸ್ತಂದಿರಿ. ಇವತ್ತು ನಮ್ಮ ಚಲನಚಿತ್ರ ನಟರು ಹೇಳಿದ್ರು, ನಾನು 10-15 ವರ್ಷದಿಂದ ಇಲ್ಲಿ ಬಿಜಾಪುರಕ್ಕೆ ಬರ್ಲಾಕತ್ತೀನಿ. ಅವಾಗ ಬಂದ್ರೆ ಬರೇ ಧೂಳ 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 ಇರ್ತಿತ್ತು. ಇವತ್ತು ಬಂದ್ರೆ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ. ಆಗೈತೋ ಇಲ್ಲೋ? ಬಿಜಾಪುರ ಕೇಸರಿಮಯ ಆಗೈತಿಲ್ಲೋ? ಈ ಲೈಟ್ ಕಂಬಕ್ಕಾರೆ ಯಾವನಿಗಾರಿ ಮಗ್ಗ ತಾಕತ್ತಾಗಿತ್ತು ಕೇಸರಿ ಬಣ್ಣ ಹಚ್ಚೋದು. ನಾ ಬಂದ ಮ್ಯಾಗನೇ ಈ ಕೇಸರಿ ಮಾಡೇನು ಬಿಜಾಪುರ. ಯಾವ ಬೇಕಾದ ನನ್ನ ಮಗ ತಿಂಡಿ ತೊಗೊಂಡು ನನ್ನ ವಿರುದ್ಧ ಬಂದು ನಿಂದಿರಲಿ. ಆರಿಸ್ಬರೋದು ಯಾರು? ಎಸ್, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್.